ನೋಡ್ರಿಲೇ ಬೆಳಗ್ಗೆ ನಾಷ್ಟಾಕ ನಾವು ನಮ್ಮವ್ವಾರು ಇಡ್ಲಿ ಮಾಡ್ಯಾರ. ಇಡ್ಲಿ ಸಾಂಬಾರು ಚಟ್ನಿ. ಆ ಹುಡುಗಿನ ಅಷ್ಟೇ ಕಳಿಸ್ತೀರಿ. ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ ಅಳಾಕತ್ತಾಳ, ನಮ್ಮ ಡಿಂಪು ಕುಂತಾನ. ಓ ಸುಸು ಮಾಡಿಲ್ಲ ತಂಗಿ? ನೀ ಏನು ಮಾಡಿ ಕೈಯಾಗ ಗ್ಲಾಸ್ ನೋಡಿಸ್ಕೊಂದಿನಿ. ಇವ್ರ ಹೆಸರುಕಾಯಿ ತಿನ್ನಾಕತ್ತಾರಿಬ್ರು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾಷ್ಟ ಮಾಡಿದ್ವಿ ನಾವು ಮನೆಯಲ್ಲಿ. ಇಡ್ಲಿ ಇತ್ತು, ಇಡ್ಲಿ ತಿಂದ್ಕೊಂಡು ಇವಾಗ ನಮ್ಮ ಮನೆ ದೇವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಹೋಗ್ತಾ ಇದ್ದೀವಿ. ಸವದತ್ತಿ ಯಲ್ಲಮ್ಮ ಗುಡ್ಡ. ಸೊ ಇವಾಗ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು, ನಮ್ಮ ಯಜಮಾನ್ರು ಸುಮಾ, ದೇವಿಕಾ ನನ್ನ ಮಗ ಮನುವಿತ್, ಮತ್ತು ನನ್ನ ಮಗ ಧ್ರುವಿನ ಸ್ವೀಟಿ. ಇಷ್ಟು ಜನ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗಬೇಕಾದ್ರೆ ಜರ್ನಿಯಲ್ಲಿ ಫಸ್ಟು ನಮಗೆ ಗೊಬ್ಬರಗುಂಪಿ ಸೀಮಿ ದ್ಯಾಮಮ್ಮ ಸಿಗ್ತಾಳೆ. ಇಲ್ಲಿ ಈ ಕಡೆ ಹೋಗೋರು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಹರಕೆ ಹಾಕಿ ಭಂಡಾರವನ್ನು ತೊಗೊಂಡ್ಬಂದು ಹಚ್ಕೊಳ್ತಾರೆ. ಅದಾದಮೇಲೆ ನಮ್ಮದು ನೆಕ್ಸ್ಟ್ ಜರ್ನಿಲಿ ಶುರು ಮಾಡ್ತಾರೆ. ಈ ರೂಟಿಗೆ ಹೋಗೋರು ಇದೇ ಥರ ಮಾಡ್ತಾರೆ ಇಲ್ಲಿ. ಸೊ ನಾವು ಕೂಡ ಗಾಡಿನ ಸ್ಟಾಪ್ ಮಾಡಿ, ಯಾರು ಹೋಗಲಿಲ್ಲ, ಸುಮಾ ಒಬ್ಬಳು ಹೋದ್ಲು, ಹೋಗಿ ನಮಸ್ಕಾರ ಮಾಡಿ ಹರಕೆನ ಹಾಕಿ ನೋಡಿ ಇಲ್ಲಿ ಕುಂಕುಮ ಮತ್ತು ಗಂಧನ ತೊಗೊಂಡು ಬಂದಿದ್ದಾಳೆ. ಹಚ್ಕೊಂಡು ಇನ್ನು ನಾವು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದೈತಲ್ಲಿ ಯಾವ್ರಿದೆ? ಇದು ಉಗುರುಗಳ ಗುಡ ಹತ್ರ ಉಗುರುಗಳ. ರಾಣಿ ಚೆನ್ನಮ್ಮ, ಆಂಜನೇಯ, ರಾಮ, ಸೀತಾ ಇಲ್ಲ, ಸಂಗೊಳ್ಳಿ ರಾಯಣ್ಣ, ಬಸವಣ್ಣ. ರಾಣಿ ಚೆನ್ನಮ್ಮಗಿನ್ನೂ ಪೇಂಟ್ ಕೊಟ್ಟಿಲ್ಲ. ಉಗುರುಗಳ ದಾಟಿ ಮುಂದೆ ಬರುತ್ತಲ್ಲ, ಇದೆ ಮುಂದೊಂದೈತಿ ಈ ತರದ ಆರ್ಟ್ ವರ್ಕ್ಸ್. ಉಗುರುಗಳ ದಾಟಿ ಈಗ ಮುಂದೆ ಸವದತ್ತಿ ಎಲ್ಲ ಮುನ್ಕೊಂಡು ಹೊಂಟೇವಿ. ನಾವು ಇವಾಗ ಯಲ್ಲಮ್ಮನ ಗುಡ್ಡಕ್ಕೆ ಬಂದೀವಿ. ನಾನು ಇಲ್ಲಿ ಧ್ರುವಿನನ್ನು ಲಾಸ್ಟ್ ಟೈಮ್ ಕರ್ಕೊಂಡು ಬಂದಾಗ, ಎಲ್ಲರೂ ಸೇರಿ ಉದೋ ಅಂತ ಹೇಳಿದ್ವಿ. ಅದನ್ನು ನೆನ್ಪಿಟ್ಟು ಇವಾಗ ಬಂದಾಗ ಅವನು ಉದೋ ಅಂತ ಹೇಳಿದ. ಸೊ ಖುಷಿ ಆಯಿತು ನಮಗೆ ಅದನ್ನು ಕೇಳಿ. ಹಾಗೆಯೇ ಇಲ್ಲಿ ಎಂಟ್ರೆನ್ಸಿಗೆ ಬಂದ್ವಿ, ಗೇಟ್ ಹಾಕಿದ್ರು. ಅಲ್ಲಿ ಇವಾಗೇನು ನಾವು ಹುಣ್ಣಿಮೆಗೆ ಇವಾಗೇನು ಬಂದಿಲ್ಲ, ವಾರದಲ್ಲಿ ಮಿಡ್ಲ್ ಬಂದಿದ್ದೀವಿ. ಇವತ್ತು ಶುಕ್ರವಾರ ಕೂಡ ಅಲ್ಲ, ಶನಿವಾರ ಬಂದಿದ್ದೀವಿ. ಸೊ ಹಾಗಾಗಿ ರಶ್ ಇರೋದಿಲ್ಲ. ನಿನ್ನೆ ಶುಕ್ರವಾರ ಬರಬೇಕಂತ ಅಂದ್ಕೊಂಡ್ವಿ, ತುಂಬ ರಶ್ ಇರುತ್ತೆ, ಮತ್ತು ಮಗುನ ಕರ್ಕೊಂಡೆಲ್ಲ ಅಲ್ಲಿ ಕ್ಯೂವಲ್ಲೆಲ್ಲ ನಿಲ್ಲಬೇಕು ಅಂತ ಹೇಳಿ ನಾವು ಬರಲಿಲ್ಲ. ಶನಿವಾರ ಬಂದಿದ್ದೀವಿ. ಯಾವ ವಾರ ಆದರೆ ಏನಾಯಿತು, ದೇವಿ ದರ್ಶನ ಆದರೆ ಸಾಕಲ್ಲ. ಸೊ ಹಾಗಾಗಿ ಬಂದ್ವಿ ನಾವು ಶನಿವಾರ. ಇಲ್ಲಿ ರಶ್ ಏನು ಇರಲಿಲ್ಲ. ಹೊರಗಡೆ ಗೇಟ್ ಹತ್ರ ಬಂದ್ವಿ. ಅವರು ಉಡಿ ಸಾಮಾನ್ದು ಸಟ್ಟನವ್ರು ಏನು ಮಾರ್ತಿರ್ತಾರಲ್ಲ, ಅವರು ನಮ್ಮ ಹತ್ರ ತೊಗೊಳ್ಳಿ, ನಿಮ್ಮನ್ನು ಕಾರ್ ಗಾಡಿ ಒಳಗೆ ಬಿಡ್ತೀವಿ, ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಅಂತ ಹೇಳಿದರು. ಸೊ ಎಲ್ಲಿ ತೊಗೊಂಡ್ರಿ ಏನು ಒಂದೇ ಅಲ್ಲ, ಹಾಗಾಗಿ ಅಲ್ಲೇ ತೊಗೊಂಡ್ರಿ, ಕಾರ್ ಆದರೂ ಒಳಗಡೆ ಬಿಡ್ತಾರಲ್ಲ ಅಂತ ಹೇಳಿ ಅವ್ರ ಹತ್ರ ತೊಗೊಂಡ್ವಿ. ಉಡಿ ಸಾಮಾನು ತೊಗೊಂಡ್ವಿ. ಹಾಗೆ 2 ಮಾಲೆ ತೊಗೊಂಡ್ವಿ, ಪರಶುರಾಮನಿಗೊಂದು ಮತ್ತು ಯಲ್ಲಮ್ಮನಿಗೆ ಒಂದು ಮಾಲೆ ತೊಗೊಂಡ್ವಿ. ಹಾಗೆ ತುಂಬ ಟೈಮ್ ಆಗಿತ್ತು. ನಮ್ಮ ಮದುವೆ ಆದ 1 ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಯಲ್ಲಮ್ಮಂಗೆ. ಅದಾದಮೇಲೆ ಗಂಡ ಹೆಂಡತಿ ನಾವು ಬಂದಿರಲಿಲ್ಲ, ಹಾಗಾಗಿ ಆವಾಗ ನಾವು ಸೀರೆ ತೊಗೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಬಂದಿರಲಿಲ್ಲ ಗಂಡ ಹೆಂಡತಿ, ಹಾಗಾಗಿ ಇವಾಗ ಬಂದಿದ್ದೀವಲ್ಲ, ಅದು ಬೇರೆ ನಮ್ಮ ಆಸೆ ಅಂತಲೇ. ನಮಗೆ 2ನೇ ಮಗು ಹೆಣ್ಮಗು ಆಗಿದೆ. ಸೊ ಹಾಗಾಗಿ ಯಲ್ಲಮ್ಮನಿಗೆ ಒಂದು ಸೀರೆ ಕೊಡಿಸೋಣ ಅಂತ ಹೇಳಿ ಸೀರೆನ ತೊಗೊಂಡಿದ್ದೀವಿ. ಉಡಿ ಸಾಮಾನು ಆಗಿರ್ಬೋದು, ಸೀರೆ ತೊಗೊಂಡು ಇವಾಗ ಬಂದ್ವಿ. ಇಲ್ಲಿ ಬಂದಾದಮೇಲೆ ಇಲ್ಲಿ ಸೈಡ್ ಕಾರ್ ಪಾರ್ಕಿಂಗ್ ಇದೆ, ಹಾಗಾಗಿ ಅಲ್ಲೇ ಬಿಡೋಣ ಅಂತ ಹೇಳಿ ಬಂದಿದ್ದೀವಿ. ಆ ಕಡೆ ಈ ಕಡೆ ಫುಲ್ಲು ಆಟಿಕೆ ಸಾಮಾನ್ದವರು, ಆಮೇಲೆ ಕಾಯಿಯವರು, ಹೂನೂರು ಎಲ್ಲರೂ ಇದ್ದರು. ಹಾಗೆ ಈಗ ಮಳೆ ಅಲ್ಲ, ಅದಕ್ಕೋಸ್ಕರ ಎಲ್ಲವನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಕೆಲವರು, ಇನ್ನು ಕೆಲವರು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇವಾಗ ನಾವು ಇಲ್ಲಿ ಕಾರ್ ಪಾರ್ಕಿಂಗಿಗೆ ಜಾಗ ಇತ್ತು, ಇಳಿದ್ವಿ. ಸ್ವಲ್ಪ ಮಳೆ ಆಗಿ ಫುಲ್ ಕೋಲ್ಡ್ ಇದೆ ವೆದರ್. ತಣ್ಣನ ಗಾಳಿ ಮಾತ್ರ ತುಂಬಾ ಇತ್ತು. ಹಾಗಾಗಿ ಸ್ವೀಟಿನ ಸ್ವಲ್ಪ ಜಾಗ್ರತೆನೇ ಮಾಡೋಣ ಅಂತ ಫುಲ್ ಒಂದು ಜಾಕೆಟ್ ಟೈಪ್ ಅವಳಿಗೆ ಡ್ರೆಸ್ ಹಾಕಿದ್ದೀನಿ, ಮತ್ತು ಶಾಲೆಲ್ಲ ಹೊದಿಸಿದ್ದೀನಿ. ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ವಿ ಅವಳನ್ನ.
ಇವಾಗ ನಾವು ಇಲ್ಲಿ ಬಂದ್ವಿ. ನೋಡಿ ಇಲ್ಲಿ ಚಡಿ ಚಡಿ ಟೈಪ್ ಏನಿದೆಯಲ್ಲ ಇದ್ರೊಳಗಡೆನೆ ಹಾದು ಹೋಗಬೇಕು. ಈಗ ನಾವು ಹುಣ್ಣಿಮೆಗೆಲ್ಲ ಬರ್ತೀವಲ್ಲ ಆವಾಗ ಬಂದರೆ ತುಂಬಾ ರಶ್ ಇರತ್ತೆ. ಸೊ ಫುಲ್ಲು ಎಲ್ಲ ಚಡಿ ಚಡಿನ ಹಾಕಿದಾರಲ್ಲ ಅಲ್ಲೆಲ್ಲ ಲೈನ್ ಎಲ್ಲ ಒಂದೊಂದೇ ಲೈನ್ ದಾಟ್ಕೊಂಡು ಹೋಗಬೇಕು ಒಳಗಡೆ. ಸೊ ಇವಾಗ ಹುಣ್ಣಿಮೆನೂ ಅಲ್ಲ, ಆಮೇಲೆ ಮಂಗಳವಾರನೂ ಅಲ್ಲ, ಶುಕ್ರವಾರ ಅಲ್ಲ. ಸೊ ಹಾಗಾಗಿ ಏನು ಹೇಳ್ಕೊಳ್ಳೋಷ್ಟೇನು ರಶ್ಶೇ ಇರಲಿಲ್ಲ. ಸೊ ಒಂದು ಸ್ವಲ್ಪ ಒಂದು 10ರಿಂದ 12 ಜನ ಅಷ್ಟೇ ಇದ್ದರು. ಅದು ಬಿಟ್ಟರೆ ಜಾಸ್ತಿ ಜನ ಇರಲಿಲ್ಲ. ಸೊ ನಮಗೆ ದರ್ಶನ ಕೂಡ ಚೆನ್ನಾಗಿ ಆಯಿತು. ಆಮೇಲೆ ಇಲ್ಲಿ ನೋಡಿ ಯಾರು ಜನನೇ ಇಲ್ಲ, ಹೋಗ್ತಾ ಇದ್ದೀವಿ ಬೇಗ ಚಡಿ ದಾಟ್ಕೊಂಡು ಹೋಗಿ. ಇವಾಗ ನೋಡಿ ಒಳಗಡೆ ಬಂದಿದ್ದೀವಿ. ಒಳಗಡೆ ಬಂದ ತಕ್ಷಣವೇ ದೇವಿ ದರ್ಶನ ಆಯಿತು. ಸೊ ತುಂಬ ಅಂದರೂ ತುಂಬಾ ಖುಷಿ ಆಯಿತು. ಇವಾಗ ನನ್ನ ಮಗಳು 2 ತಿಂಗಳ ಮಗಳನ್ನ ಕರ್ಕೊಂಡು ನಾನು ಎಲ್ಲ ದರ್ಶನ ಪಡೆಯೋದಕ್ಕೆ ಅಂತ ಬಂದಿದ್ದೀನಿ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮ್ಮ ಮನೆ ದೇವರು ಎಲ್ಲಮ್ಮ, ಹೆಣ್ಣ ದೇವರು, ಮನೆ ದೇವರು ಎಲ್ಲಮ್ಮ ದೇವಿ. ಸೊ ಇವಾಗ ಅವರಿಗೆ ಅಲ್ಲಿ ಉಡಿ ಸಾಮಾನು ಎಲ್ಲ ಕೊಡ್ತಾ ಇದ್ದೀನಿ. ಮಾಲೆ ಮತ್ತು ಕಾಯಿ, ಹೂವು ಮತ್ತು ದೀಪ ಹಚ್ಚಲಿಕ್ಕೆ ಎಣ್ಣೆ, ಸೀರೆ ಎಲ್ಲ ಕೊಡ್ತಾ ಇದ್ದೀನಿ. ಸೊ ಆದರೂ ಕೂಡ ನಾವು ರಶ್ ಇಲ್ಲ ಅಂದ್ಕೊಂಡ್ವಿ. ಇಲ್ಲಿ ಒಳಗಡೆ ಬರುವಾಗ ಒಂದು ಸ್ವಲ್ಪ ಜನ ಇದ್ದರು. ಸೊ ಎಲ್ಲ ದರ್ಶನ ನಮಗೆ ಆಯಿತು. ಆದರೆ ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ವಿಡಿಯೋ ಇಲ್ವೋ ಅಂತ ಅದೊಂದು ಡಬಡವ ಇತ್ತು. ಸುಮ್ಮ ವಿಡಿಯೋ ಮಾಡ್ತಾಯಿದ್ಲು. ಸೊ ಅವಳು ಇಷ್ಟು ಮಾಡ್ಕೊಂಡಿದ್ದಾಳೆ. ಝೂಮ್ ಮಾಡಿ ಮಾಡಲಿಲ್ಲ ಅವಳು. ಝೂಮ್ ಮಾಡಿದರೆ ಸ್ವಲ್ಪ ಎಲ್ಲ ಮುಂದು ಫುಲ್ ಕ್ಲಿಯರಾಗಿ ದರ್ಶನ ಆಗ್ತಿತ್ತು ನಿಮಗೂ ಕೂಡ. ಸೊ ಅಷ್ಟು ಸಿಕ್ತಲ್ಲ ವಿಡಿಯೋದಲ್ಲಿ, ಅದನ್ನು ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನಮಗೆ ಮಾತ್ರ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿದೆ ಅಪ್ಪು ಎಲ್ಲ ಮುನ್ನ ಇಲ್ಲಿ ನಾವು ಕಾಯಿನ ಒಡಿಸ್ತಾ ಇದ್ದೀವಿ. ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಕಾಯಿ ಒಡೆಯೋರಿದ್ರು, ಅವ್ರ ಹತ್ರ ಕಾಯಿನ ಕೊಟ್ಟು ಒಡಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಉಡಿ ಸಾಮಾನೆಲ್ಲ ತೊಗೊಳ್ಬೇಕಾದ್ರೆ ಹೂವು ಕೊಟ್ಟರು ನಮಗೆ. ಹೂವು ಹಾರಿಸೋದು ಅಂತ ಹೇಳ್ತಾರಲ್ಲ ಅದನ್ನು ಕೊಟ್ಟರು. ಇವಾಗ ಸಾಮಾನ್ಯವಾಗಿ ನಮ್ಮ ಮುಖದ ಮೇಲೆ ಏನಾದರೂ ನ್ಯಾಚುರಲ್ ಕಲರ್ ಬಿಟ್ಟು ಸ್ವಲ್ಪ ಡಾಟ್ ಏನಾದರೂ ವೈಟ್ ಏನಾದರೂ ಆಗಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಹೂವು ಆಗಿದೆ ಅಂತ. ಆವಾಗ ಎಲ್ಲ ಮನೆಗೆ ಹರಕೆ ಹೊತ್ಕೊಳ್ತಾರೆ. ನಮಗೆ ಹೂವು ಆಗಿದೆಯಲ್ಲ ಅದನ್ನು ಕಡಿಮೆ ಆದರೆ ನಿನಗೆ ಬಂದು ನಿನ್ನ ಬೋಳಿಗೆ ನಾವು ಹೂವು ಹಾರಿಸ್ತೀವಿ ಅಂತ. ಸೊ ಅದು ಕಮ್ಮಿ ಆದಮೇಲೆ ಮತ್ತು ಅವರು ಗುಡ್ಡಕ್ಕೆ ಬರ್ತಾರಲ್ಲ ಆವಾಗ ಈ ಥರ ಹೂವು ಹಾರಿಸ್ತಾರೆ. ಸೊ ಎಲ್ಲ ಗುಡ್ಡಕ್ಕೆ ಬಂದವರು ಆಲ್ಮೋಸ್ಟ್ ಎಲ್ಲರೂ ಹೂವನ್ನು ಹಾರಿಸ್ತಾರೆ. ಇದು ಹೂವು ಆದವ್ರಿಗೆ ಗೊತ್ತಿರತ್ತೆ, ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ಇವಾಗ ನಾವು ಹೂವು ಹಾರಿಸಿದ್ವಿ, ಎಲ್ಲರೂ ಸ್ವಲ್ಪ ಹೂವನ್ನು ಹಾರಿಸಿದ್ವಿ. ಇವಾಗ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಕುಂಕುಮದವರು, ಹೂವಿನವರು, ಹಣ್ಣವರು ಎಲ್ಲರೂ ಇದ್ದರು. ನಾವು ಒಂದು ಸ್ವಲ್ಪ ಪಳಾರ ತೊಗೊಂಡ್ವಿ, ಚುರುಮರಿ ಮತ್ತು ಮಿಕ್ಸರ್, ಬೆಂಡು ಬೆತ್ತಾಸ್ ಎಲ್ಲ ತೊಗೊಂಡ್ವಿ. ಹಾಗೆಯೇ ಇಲ್ಲಿ ಹೂವು ಇದ್ವು, ಮಲ್ಲಿಗೆ ಹೂವು. ಫ್ಲೇವರ್ ಮಾತ್ರ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬರ್ತಾಯಿತ್ತು. ಅದನ್ನು ಫ್ಲೇವರ್ ನೋಡಿಬಿಟ್ಟು ಹೂವು ತೊಗೋಬೇಕಂತ ಮನಸ್ಸಾಯಿತು. ಸೊ ಹೂವು ತೊಗೊಂಡ್ವಿ. ನಾನೊಂದು ಸ್ವಲ್ಪ, ದೇವಿಕಾ ಮತ್ತು ಸುಮ 3 ಜನನೂ ಸ್ವಲ್ಪ ಹಾಕೊಂಡ್ರಾಯ್ತಂತ ಹೂವು ತೊಗೊಂಡ್ವಿ. ಹಾಗೆ ಪೇರ್ಲೆ ಹಣ್ಣಿತ್ತು, ಬಾಳೆಹಣ್ಣಿತ್ತು. ಸೊ ಇವಾಗ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಇನ್ನು ಪರಶುರಾಮನಿಗೆ ಹೋಗಬೇಕು. ಸೊ ಹಾಗಾಗಿ ಪರಶುರಾಮನಿಗೆ ಕಾಯಿ ಹೊಡ್ಸೋದು ಬೇಡ, ಹಣ್ಣು ಏರಿಸೋಣ ಅಂತ ಹೇಳಿ ಹಣ್ಣು ತೊಗೊಂಡ್ವಿ, ಬಾಳೆಹಣ್ಣು. ಸೊ ಇಲ್ಲಿ ನೋಡಿ ಎಲ್ಲಮ್ಮಂದು ಈ ಥರ ಹಡ್ಲಿಗೆ ಮಾಡಿ ಎಲ್ಲಮ್ಮನ ಮೂರ್ತಿ ಇಟ್ಟಿರ್ತಾರೆ. ಇವಾಗ ಹುಣ್ಣಿಮೆಗೆಲ್ಲ ಬಂದಿರ್ತಾರಲ್ಲ, ಹಡ್ಲಿಗೆ ತುಂಬಿಸ್ತಾರಲ್ಲ, ಅವರು ಇಲ್ಲಿ ಬಂದು ಹಡ್ಲಿಗೆನ ತುಂಬಿಸ್ಕೊಳ್ತಾರೆ. ಸೊ ಇಲ್ಲಿ ನೋಡಿ ಪರಶುರಾಮನ ದೇವಸ್ಥಾನಕ್ಕೆ ಬಂದ್ವಿ ನಾವು. ಇವಾಗ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ, ಮಳೆ ಅಲ್ಲ. ಸೊ ಹಾಗಾಗಿ ಎಲ್ಲವನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅಲವ್ ಇರಲಿಲ್ಲ, ಸ್ವಲ್ಪನೂ ಅಲವ್ ಇರಲಿಲ್ಲ. ಆದಷ್ಟು ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಸುಮ್ಮ ತೆಕ್ಕೊಂಡ್ಲ ಅಷ್ಟೇ. ಹಾಗೆ ನಾವು ಒಳಗಡೆ ಹೋಗಿ ಹಣ್ಣು ದೇವರಿಗೆ ಏರಿಸ್ಕೊಂಡು ಪರಶುರಾಮಂದು ದರ್ಶನ ಆಯಿತು. ನಮಸ್ಕಾರ ಮಾಡಿಕೊಂಡು ತೊಟ್ಲನ್ನು ಕಟ್ಟಿರ್ತಾರಲ್ಲಿ ಅದನ್ನ ತೊಟ್ಲ ತೂಗಿ ಬಂದ್ವಿ. ನಾನು ಇದು ಎಣ್ಗೊಂಡ, ನಾನು ಬರಲಿಲ್ಲ, ಸ್ವೀಟಿನ ಕರ್ಕೊಂಡು ಗಾಡೀಲಿ ಕೂತೆ. ಇಲ್ಲಿ ಸುಮಾ ಮತ್ತು ದೇವಿಕಾ ಮತ್ತು ನಮ್ಮ ಮನೆಯವ್ರು ಬಂದಿದ್ದಾರೆ, 3 ಜನ. ಎಣ್ಗೊಂಡದಲ್ಲಿ ನೀರು ತೊಗೊಳ್ಳೋಣ ಅಂಥೇಳಿ ಒಂದು ಬಾಟ್ಲಿ ಸೈಡ್ ಮಾರ್ಲಿಕ್ಕೆ ಇಟ್ಟಿರ್ತಾರೆ. ಒಂದು ಬಾಟ್ಲಿ ತೊಗೊಂಡು ಎಣ್ಗೊಂಡದಲ್ಲಿ ನೀರು ಇಸ್ಕೊಳ್ಳೋಣ ಅಂತ ಅವರು ಬಂದಿದ್ದಾರೆ. ಸೊ ಇಲ್ಲಿ ನೋಡಿ ನಾವು ಇಲ್ಲಿ ನಮ್ಮ ಮದುವೆಕ್ಕಿಂತ ಮುಂಚೆ ವರ್ಷ ಬರ್ತಾಯಿದ್ವಿ ಗಾಡಿ ತೊಗೊಂಡು. ಈಗ ಟ್ಯಾಕ್ಟ್ರನ್ನ ತೊಗೊಂಡು ಟ್ಯಾಕ್ಟ್ರಿಗೆ ಕೊಲ್ಲರಿನ ಹಾಕ್ಕೊಂಡು ವರ್ಷ ಬರ್ತಾಯಿದ್ವಿ ಇಲ್ಲಿ. ಆವಾಗ ಬಂದಾಗ ಇಲ್ಲಿ ನಾವು ಒಂದು ಡೇ ಬರ್ತಾಯಿದ್ವಿ. ಬೆಳಗ್ಗೆ ಊರಿಂದ ಹೊರಟ್ರೆ ಒಂದು ಮಧ್ಯಾಹ್ನ 3 ಗಂಟೆ ಆಗ್ತಾಯಿತ್ತು ಇಲ್ಲಿ ಬರುವಾಗ, ಗುಡ್ಡಕ್ಕೆ ಬರುವಾಗ. ಅದಾದಮೇಲೆ ನಾವು ಮನೇಲಿ ಎಲ್ಲ ಅಡುಗೆ ಮಾಡ್ಕೊಂಬರ್ತಾಯಿದ್ವಿ. ಬಂದ ಮೇಲೆ ಇಲ್ಲಿ ಹಡ್ಲಿಗೆ ತುಂಬಿಸ್ಕೊಂಡು ಅವತ್ತೊಂದು ದಿವಸ ನೈಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಇಲ್ಲಿ ಎಣ್ಗೊಂಡದಲ್ಲಿ ಸ್ನಾನ ಮಾಡ್ತಾಯಿದ್ವಿ. ಎಣ್ಗೊಂಡದಲ್ಲಿ ನೋಡಿಕೊಂಡು ನೀರೆಲ್ಲ ಹೋಗ್ತಾಯಿತ್ತು. ಅಲ್ಲೊಂದು ಸ್ವಲ್ಪ ತೀರ್ಥ ಎಲ್ಲ ತೊಗೊಂಡು ಇವಾಗ ನಾವು ಯಲ್ಲಮ್ಮ ಗುಡ್ಡದಿಂದ ನಾವು ಬರ್ತಾಯಿದ್ದೀವಿ ಜೋಗುಳಬಾಯಿ ಸತ್ಯಮ್ಮ ದೇವಿಗೆ
ಏನು ಗೊತ್ತಾ, ನಾನು ಇಷ್ಟು ವರ್ಷ ಯಲ್ಲಮ್ಮಗುಡ್ಡಕ್ಕೆ ಬಂದಿದ್ದೀನಿ, ಒಂದು ವರ್ಷವೂ ಜೋಗುಳಬಾಯಿ ಸತ್ಯಮ್ಮ ದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಿರಲಿಲ್ಲ. ಇವಾಗ ಶ್ರೀರಾಮ್ ಫಿಲ್ಮ್ ಇದೆಯಲ್ಲ ಶಿವರಾಜ್ ಕುಮಾರ್ನವ್ರದ್ದು, ಆ ಫಿಲ್ಮ್ನಲ್ಲಿ ಜೋಗುಳಬಾಯಿ ಸತ್ಯಮ್ಮನ ದೇವಿದು ಒಂದು ಶಾರ್ಟ್ ತೊಗೊಂಡಿದ್ದಾರೆ, ಜೋಗುಳಬಾಯಿ ಸತ್ಯಮ್ಮ ನಿನ್ನಾಲ್ಕುವುದು ಅಂತ ಹೇಳಿ. ಆವಾಗ ನಾವು ಆ ಫಿಲ್ಮ್ ಹತ್ತಿದಾಗ ಆ ಸಾಂಗ್ ಬಂದಾಗ ಈ ಜೋಗುಳಬಾಯಿ ಸತ್ಯಮ್ಮ ಎಲ್ಲಿದ್ದಾಳೆ ಅಂತ ಬರೀ ಇದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಸೊ ಆವಾಗ ಯಲ್ಲಮ್ಮನ ಗುಡ್ಡದಲ್ಲಿ ನಾವು ಆ ಕಡೆ ಈ ಕಡೆ ಓಡಾಡಿದ್ದೀವಿ, ಆದರೆ ಯಲ್ಲಮ್ಮನ ಗುಡ್ಡದಲ್ಲಿನೇ ಜೋಗುಳಬಾಯಿ ಸತ್ಯಮ್ಮ ಇದ್ದಾಳ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಇರ್ತಾನೆ ಇರಲಿಲ್ಲ, ಎಲ್ಲಿರ್ಬೋದು ಜೋಗುಳಬಾಯಿ ಸತ್ಯಮ್ಮ ಅಂತ ನಾವು ಥಿಂಕ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಮಗೆ ಜೋಗುಳಬಾಯಿ ಸತ್ಯಮ್ಮ ದೇವಿ ಹತ್ರ ಬೇರೆಯೇ ಒಂದು ಯಲ್ಲಮ್ಮನ ಗುಡ್ಡದಿಂದ ಜೋಗುಳಬಾಯಿ ಸತ್ಯಮ್ಮ ದೇವಿ 4 ಕಿಲೋಮೀಟರ್ ಆಗುತ್ತೆ. ಸೊ ಮುಂದೆ ಬರಬೇಕು, ಅಲ್ಲಿ ಮುಂದೆ ಬರಬೇಕಾದ್ರೇ ರೋಡಲ್ಲಿ, ಹೈವೇ ರೋಡಲ್ಲಿ ನೋಡಿ ಫಾಲ್ಸ್ ಎಷ್ಟು ಚೆನ್ನಾಗಿದೆಯಲ್ಲ, ವಾವ್ ಸೂಪರಾಗಿದೆ. ಫಾಲ್ಸ್ ಬಂದುಬಿಟ್ಟು ಅಲ್ಲೇ JCB ಈ ಥರ ಎಲ್ಲ ಗಾಡಿ ಎಲ್ಲ ವಾಶ್ ಮಾಡ್ತಾಯಿದ್ರು. ನೋಡೋದಕ್ಕೆ ಮಾತ್ರ ಫಾಲ್ಸು ಸೂಪರಾಗಿತ್ತು. ನಮಗೆ ಇಳಿದು ಹೋಗಬೇಕು ಅಂತ ಒಂದು ಸಲ ಆಸೆ ಆಯಿತು, ಆದರೆ ಸ್ವೀಟಿನ ಕರ್ಕೊಂಡು ಯಾಕೆ ಹೋಗೋದು ಅಂತ ಸುಮ್ಮನೆ ಬಂದ್ವಿ. ಸೊ ಇವರೇ ನೋಡಿ ಜೋಗುಳಬಾಯಿ ಸತ್ಯಮ್ಮ ದೇವಿಗೆ ನಾವು ಇಲ್ಲಿ ಬಂದ್ವಿ. ಯಲ್ಲಮ್ಮ ಗುಡ್ಡದಿಂದ ಜೋಗುಳಬಾಯಿ ಸತ್ಯಮ್ಮ ಇರೋದು 4 ಕಿಲೋಮೀಟರ್ ಆಗುತ್ತೆ. ಅದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಯಲ್ಲಮ್ಮ ಗುಡ್ಡದಿಂದ ನಾವು ಸವದತ್ತಿಗೇನು ಹೋಗ್ತೀವಲ್ಲ ಆ ರೋಡಿಂದ 4 ಕಿಲೋಮೀಟ್ರ್ ಹೈವೇದಿಂದ, ಮತ್ತು ಜೋಗುಳಬಾಯಿ ಸತ್ಯಮ್ಮ ದೇವಿಗೆ ಅಂತಲೇ ಹೇಳಿ ಸೈಡ್ ದಾರಿ ಇದೆ, ಅಲ್ಲಿ ಬಂದರೆ ಸಾಕು. ಇವರೇ ನೋಡಿ ಜೋಗುಳಬಾಯಿ ಸತ್ಯಮ್ಮ ದೇವಿ. ಅವ್ರದ್ದು ಕೂಡ ದರ್ಶನ ಮಾಡ್ಕೊಂಡ್ವಿ ನಾವು. ಅವ್ರದ್ದು ಕೂಡ ಮುಂದ್ಗಡೆ ಈ ಥರ ಏನು ಪಾದ ಇಟ್ಟಿದ್ದಾರೆ, ಒಳಗಡೆ ಬಿಡುವುದಿಲ್ಲ, ಹೊರಗಡೆನೇ ಅಷ್ಟೇ. ಪಾದದ ಹತ್ರ ಒಂದು ತೊಟ್ಲ ಇಟ್ಟಿದ್ದಾರೆ, ಅಲ್ಲಿ ತೂಗಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾತ್ರ ಚೆನ್ನಾಗಾಗತ್ತೆ. ಸೊ ನೋಡಿ ಇಲ್ಲಿ ಜೋಗುಳಬಾಯಿ ಸತ್ಯಮ್ಮಂದು ಏನು ಇದೊಂಥರ ಹೊಂಡ ಇದೆ, ಇಲ್ಲಿ ಮೆಟ್ಲು ಥರ ಇರುತ್ತೆ. ಅಲ್ಲಿ ಅದೆಲ್ಲ ಫುಲ್ ಕೆಳಗಡೆ ನೀರು, ಒಂದು ಸ್ವಲ್ಪ ನೀರಿರುತ್ತಂತೆ. ಇದರಲ್ಲಿ ನೀರು ಬಂದುಬಿಟ್ಟು ಸ್ವಲ್ಪ ಕೂಡ ಬತ್ತೋದಿಲ್ಲ ಅಂತೆ, ಎಂಥ ಬೇಸಿಗೆ ಕಾಲದಲ್ಲೂ ಕೂಡ ನೀರು ಇದರಲ್ಲಿ ಬತ್ತೋದಿಲ್ಲ ಅಂತೆ. ಇವಾಗ ಮಳೆಗಾಲ ಅಲ್ಲ, ಫುಲ್ಲು ತುಂಬಿದೆ, ಹಾಗಾಗಿ ಅದ್ರ ಒಳಗಡೆ ಯಾರು ಹೋಗಬಾರ್ದು ಅಂತ ಹೇಳಿ ಹೊರಗಡೆ ಈ ಥರ ನೆಟ್ಟನ್ನು ಹಾಕಿದ್ದಾರೆ, ಫುಲ್ ನೆಟ್ಟನ್ನು ಹಾಕಿದ್ದಾರೆ. ಅದ್ರ ಪಕ್ಕನೇ ಆಚೆ ಕಡೆ ಏನು ಫುಲ್ ನೀರು ಕಾಣಿಸುತ್ತಲ್ಲ, ಅದೇ ಸವದತ್ತಿ ಡ್ಯಾಮು. ಇದು ಜೋಗುಳಬಾಯಿ ಸತ್ಯಮ್ಮ ದೇವಿ. ಒಂದು ವರ್ಷವೂ ನಾನು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಜೋಗುಳಬಾಯಿ ಸತ್ಯಮ್ಮ ದೇವಿಗೆ ಬಂದಿದ್ದೀನಿ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡಿ ನೀರು ಎಷ್ಟು ಚೆನ್ನಾಗಿ, ಅಂದರೆ ಎಷ್ಟು ಇದೆ ನೋಡಿ ನೀರು, ಮಳೆ ಆಗಿ ಫುಲ್ ಡ್ಯಾಮ್ ಅಂತೆ ಇದು, ಸವದತ್ತಿ ಡ್ಯಾಮಿಗೆ ಇದು ಟಚ್ ಆಗಿದೆ ಅಂತೆ. ಸೊ ಸುಮಾರು ನೀರಿದೆ. ಆಮೇಲೆ ಇಲ್ಲಿ ಏನು ಗೊತ್ತಾ, ಮೊಸಳೆ ಕೂಡ ಬರುತ್ತೆ ಅಂತೆ, ಈ ಸವದತ್ತಿ ಡ್ಯಾಮಲ್ಲಿ ಮೊಸಳೆನೂ ಬರುತ್ತಂತೆ. ಈಗ ಲಾಸ್ಟ್ ಟೈಮ್ ಮಳೆ ಆಗಿ ಲಾಸ್ಟ್ ಮಳೆ ನಿಲ್ಲತ್ತಲ್ಲ, ಆವಾಗ ನೀರು ಮತ್ತೆ ಸರ್ಕೊಂತ ಹೊಳಿಗೆ ಹೋಗುತ್ತಲ್ಲ, ಆ ಟೈಮಿಗೆಲ್ಲ ಮೊಸಳೆ ಸಿಗ್ತಾವಂತೆ ಈ ಡ್ಯಾಮಲ್ಲಿ. ನಾವು ಇವಾಗ ಜೋಗುಳಬಾಯಿ ಸತ್ಯಮ್ಮ ದೇವಿದು ದರ್ಶನ ಮುಗಿಸ್ಕೊಂಡು ಇವಾಗ ರಿಟರ್ನ್ ನಾವು ಊರಿಗೆ ಹೋಗ್ತಾ ಇದ್ವಿ. ಇಲ್ಲಿ ಹೋಗಬೇಕಾದ್ರೇ ಬೆಳಗ್ಗೆನೇ ಮನೆಯಲ್ಲಿ ನಾಷ್ಟ ಮಾಡಿದ್ವಿ, ಸೊ ಊಟ ಮಾಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಸಂಜೆ 4 ಗಂಟೆ ಆಯಿತು. ಟೈಮ್ ಕೂಡ ಆಗಿತ್ತಲ್ಲ, ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳಿದ್ರು ಮಕ್ಕಳು. ಸೊ ಹಾಗಾಗಿ ಒಂದು ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೊಂದು ಲೈನ್ ಬರೆದು ಹಾಕಿದ್ರು, ಏನು ಮಜಾ ಇತ್ತು ಗೊತ್ತಾ, ಚಿಂತೆ ಮಾಡಿ ಆಗಬೇಡ ಸಣ್ಣ, ಆರಾಮ್ ಬಂದು ಎಗ್ ರೈಸ್ ತಿನ್ನ ಅಂತ ಹಾಕಿದ್ರು. ಆ ಲೈನನ್ನು ಓದ್ಬಿಟ್ಟು ನಮಗೆ ತುಂಬ ಅಂದರೆ ತುಂಬಾ ನಗಾಡಿದ್ದೀವಿ, ಅಷ್ಟೊಂದು ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಸೊ ಹಾಗೆ ಸ್ವಲ್ಪ ಎಗ್ ರೈಸ್ ತಿನ್ಕೊಂಡು ಬಂದ್ವಿ. ಬಂದಾದಮೇಲೆ ಇಲ್ಲಿ ರೋಡ್ ಸೈಡಿನೇ ಹೆಸರುಕಾಯಿ ಇತ್ತು. ಹೆಸರುಕಾಯಿ ನೋಡಿ ಆಸೆ ಆಯಿತು ಹೆಸರುಕಾಯಿ ತಿನ್ನಬೇಕಂತ, ಹಾಗೆ ಸುಮ್ಮ ಹೋಗಿ ಸ್ವಲ್ಪ ತೊಗೊಂಡು ಬಂದ್ಲು ಹೆಸರುಕಾಯಿನ ತಿನ್ಕೊಂತ ನಾವು ಇವಾಗ ರಿಟರ್ನ್ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆಮೇಲೆ ಇಲ್ಲಿ ನೋಡಿ, ಇದು ಉತ್ತರ ಕರ್ನಾಟಕದ ಕಡೆ ಹತ್ತಿ ಬೆಳೆ. ಉತ್ತರ ಕರ್ನಾಟಕದವ್ರಿಗೆ ಎಲ್ರಿಗೂ ಗೊತ್ತಾ ಇರುತ್ತೆ ಇದು ಹೆಸರು ಬೇಳೆ. ಸೊ ದಕ್ಷಿಣ ಕನ್ನಡದವ್ರಿಗೆ ಮತ್ತು ಬೇರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ. ಇದು ಹೆಸರುಕಾಯಿ, ಆಗಲೇ ತೋರಿಸಿದ್ದು ಹತ್ತಿ ಬೆಳೆ. ಸೊ ಇದಷ್ಟು, ಮತ್ತು ಇದು ಬಂದುಬಿಟ್ಟು ಕಬ್ಬು. ಇದನ್ನು ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾವು ಮನೆಗೆ ಬಂದು ಸೇರಿದ್ವಿ. ಈಗ ಬೆಂಡು ಬೆತಾಸ ಮತ್ತು ಚುರುಮರಿಯನ್ನು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.